ಒಮ್ಮೊಮ್ಮೆ ಅನಿಸುತ್ತೆ ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತನೇ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. 3ನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, 3ನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು, ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ತಿರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು, 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು, 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ, ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಎಲ್ಲದರಲ್ಲೂ ಡಬಲ್. ಒಮ್ಮೊಮ್ಮೆ ಅನಿಸುತ್ತೆ ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತನೇ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. 3ನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, 3ನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು, ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ತಿರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು, 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು, 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ, ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಎಲ್ಲದರಲ್ಲೂ ಡಬಲ್. ಓಕೆ, ಒಮ್ಮೊಮ್ಮೆ ಅನಿಸುತ್ತೆ ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತನೇ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. 3ನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, 3ನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು, ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ತಿರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು, 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು, 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ, ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಎಲ್ಲದರಲ್ಲೂ ಡಬಲ್. ಒಮ್ಮೊಮ್ಮೆ ಅನಿಸುತ್ತೆ ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತನೇ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ.
ಮೂರನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, ಮೂರನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು. ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು. 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ. ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಒಮ್ಮೊಮ್ಮೆ ಅನಿಸುತ್ತೆ, ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತಾನೆ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ. ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. ಮೂರನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, ಮೂರನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು. ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು. 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ. ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಎಲ್ಲದರಲ್ಲೂ ಡಬಲ್. ಒಮ್ಮೊಮ್ಮೆ ಅನಿಸುತ್ತೆ, ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತಾನೆ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ. ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. ಮೂರನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, ಮೂರನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು. ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು. 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ. ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಎಲ್ಲದರಲ್ಲೂ ಡಬಲ್. ಓಕೆ, ಒಮ್ಮೊಮ್ಮೆ ಅನಿಸುತ್ತೆ, ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತಾನೆ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ ಬಡವರ ಪರ ಬಡವರ ಪರ ಬಡವರ ಪರ. ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. ಮೂರನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, ಮೂರನೇ ಬಾರಿ ಜಾಸ್ತಿ ಮಾಡ್ತಾ ಇದೆ. ಬಿ ಜೆ ಪಿ ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು. ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು. ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ರ. ಜನನ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 25 ರೂಪಾಯಿ ಕೊಡಬೇಕು. ಮರಣ ಪ್ರಮಾಣ ಪತ್ರ 5 ರೂಪಾಯಿಗೆ ಸಿಗ್ತಾ ಇತ್ತು. 25 ರೂಪಾಯಿ ಕೊಡಬೇಕು. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿಗೆ ಸಿಗ್ತಾ ಇತ್ತು. 100 ರೂಪಾಯಿ ಕೊಡಬೇಕು.
ಪಹಣಿ ಪತ್ರ 10 ರೂಪಾಯಿ ಸಿಗ್ತಾ ಇತ್ತು, 100 ರೂಪಾಯಿ ಕೊಡಬೇಕು. ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಆಯಿತು, 102 ರೂಪಾಯಿ 86 ಪೈಸೆ ಮಾಡಿದ್ದೀರಿ. ಡೀಸೆಲ್ 85 ರೂಪಾಯಿ 44 ಪೈಸೆ ಮಾಡಿದ್ದೀರಿ, ಅಲ್ಲಿಂದ 88 ರೂಪಾಯಿನ 94 ಪೈಸೆ ಮಾಡಿದ್ದೀರಿ. ಎಲ್ಲದರಲ್ಲೂ ಡಬಲ್. ಒಮ್ಮೊಮ್ಮೆ ಅನಿಸುತ್ತೆ ಈ ಪಾರ್ಟಿಗಳು ಬೇಕಾ? ರಾಷ್ಟ್ರಪತಿ ಆಡಳಿತಾನೆ ಓಕೆ, ಇವರಿಗೆಲ್ಲ ಯಾಕೆ ಇಷ್ಟೆಲ್ಲ ದುಡ್ಡು ಕೊಡಬೇಕು? ಡಬಲ್ ಸ್ಯಾಲ್ರಿ ಎಲ್ಲ ಮನೆ ಕಳಿಸ್ಬಿಟ್ರೆ ಒಳ್ಳೆಯದು. ಬಡವರ ಪರ. ಯಾವ ಬಡವರ ಪರ ರೀ ನೀವು? ಫ್ರೀ ಕೊಟ್ವಿ, ಆಮೇಲೆ ಇಲ್ಲಿ ಜಾಸ್ತಿ ಮಾಡಿದ್ರಿ. ಈಗ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆದರೆ ಎಷ್ಟಾಯಿತು? 2 ಲೀಟ್ರ್ 3 ಲೀಟ್ರ್ ತಗೊಳ್ಳೋರಿದ್ದಾರೆ. 3ನೇ ಬಾರಿ, ಇನ್ನು 3 ವರ್ಷ ಆಗಿಲ್ಲ, 3ನೇ ಬಾರಿ ಜಾಸ್ತಿ ಮಾಡ್ತಾ ಇದ್ದೀವಿ. BJP ಅವಧಿಯಲ್ಲಿ ಎಷ್ಟಿತ್ತು, ಈ ಅವಧಿಯಲ್ಲಿ ಎಷ್ಟಿತ್ತು, ಇದು ಒಂದು ಕಂಪ್ಯಾರಿಸನ್ ಅಷ್ಟೇ. 39 ರೂಪಾಯಿಗೆ ಹಾಲು ಸಿಗ್ತಾ ಇತ್ತು, ಇನ್ನು ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 49 ರೂಪಾಯಿಗೆ ಹಾಲು ಸಿಗುತ್ತೆ. 10 ರೂಪಾಯಿ ಜಾಸ್ತಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 300 ರೂಪಾಯಿ ಜಾಸ್ತಿ ಆಯಿತು ಅಲ್ವಾ? ವಿದ್ಯುತ್ ದರ 4.75 ರೂಪಾಯಲ್ಲಿ ಸಿಗ್ತಾ ಇತ್ತು, ಇದೀಗ 6 ರೂಪಾಯಿ 36 ಪೈಸೆ, 2 ರೂಪಾಯಿ ಜಾಸ್ತಿ ಆಗಿದೆ ಹತ್ತಿರ. ಜನನ ಪ್ರಮಾಣ ಪತ್ರ 5